ನಮ್ಮ ಚಾನಲ್ ವತಿಯಿಂದ ಕಂಗ್ರಾಚುಲೇಷನ್ ಸರ್. ಥ್ಯಾಂಕ್ ಯು ಸರ್. ಸರ್, ಇದು ಕರ್ನಾಟಕ ಹೇಮೋಫಿಲಿಯಾ ಸೊಸೈಟಿಯಿಂದ ತಾವು ಅಧ್ಯಕ್ಷರಾಗಿದ್ದೀರಾ. ಈ ಒಂದು ಕಾಯಿಲೆ ಹೇಗೆ ಬರುತ್ತೆ ಮತ್ತು ಯಾವ ಅವರಿಗೆ ಬರುತ್ತೆ ಮತ್ತು ಎಷ್ಟು ವಯಸ್ಸಿಗೆ ಬರುತ್ತೆ ಸರ್? ಹಿಮೋಫಿಲಿಯಾ, ಇದನ್ನು ಕನ್ನಡದಲ್ಲಿ ಕುಸುಮ ರೋಗ ಅಂತ ಹೇಳ್ತೀವಿ. ಈ ರೋಗ ಅನುವಂಶಿಕ ರೋಗ. ಇದು ಹುಟ್ಟಿನಿಂದಲೇ ಬರುವಂತಹ ರಕ್ತಸ್ರಾವ ರೋಗ. ನಮ್ಮ ಹೆಪ್ಪುಗಟ್ಟುವ ಪ್ರೋಟೀನಿನ ಕೊರತೆಯಿಂದ ಉಂಟಾಗುವ ರಕ್ತಸ್ರಾವ ರೋಗ. ಇದರ ಲಕ್ಷಣಗಳು ಏನಂದ್ರೆ, ಈಗ ಫಾರ್ ಎಕ್ಸಾಂಪಲ್ ಮಗು ಹುಟ್ಟಿದಾಗ 6 ತಿಂಗಳು 1 ವರ್ಷದವರೆಗೆ ಏನು ತೊಂದರೆ ಕಾಣಿಸಲ್ಲ. ಆ ಮಗು ಯಾವಾಗ ಅಂಬೆಗಾಲಿಕ್ಕೆ ಓಡಾಡ್ಲಿಕ್ಕೆ ಶುರು ಮಾಡುತ್ತೆ, ಎದ್ದು ಓಡಾಡ್ಲಿಕ್ಕೆ ಶುರು ಮಾಡುತ್ತೆ, ಚಿಕ್ಕ ಪುಟ್ಟ ಏಟುಗಳು ಬೀಳುತ್ತೆ, ಮೈ ಮೇಲೆ ಕಂದು ಮಿಶ್ರಿತ ಹಸಿರು ಬಣ್ಣದ ಕಲೆಗಳು ಉಂಟಾಗುತ್ತೆ. ತಾಯಿ ಗಾಬರಿಗೊಂಡು ಅವ್ರನ್ನ ಡಾಕ್ಟರ್ ಹತ್ರ ಕರ್ಕೊಂಡ್ಬರ್ತಾರೆ. ಆವಾಗ ಡಾಕ್ಟ್ರು ಕೆಲವು ರಕ್ತ ಪರೀಕ್ಷೆಗಳನ್ನ ಮಾಡಿ ಇವರಿಗೆ ರಕ್ತಸ್ರಾವಕ್ಕೆ ಕಾರಣ ಏನು, ಹಿಮೋಫಿಲಿಯಾ ಅಥವಾ ಇನ್ನಿತರ ರಕ್ತಸ್ರಾವ ರೋಗ ಅಂತ ಡಯಾಗ್ನೋಸಿಸ್ ಮಾಡ್ತಾರೆ. ಇದನ್ನು ಯಾವ ರೀತಿ ತಾವು ಗುಣಪಡಿಸ್ತೀರಾ ಸರ್? ಇದು ಈಗಾಗಲೇ ಹೇಳಿದಂಗೆ ಇದು ಅನುವಂಶಿಕ ರೋಗವಾಗಿರುವುದರಿಂದ ಇದನ್ನ ಸಂಪೂರ್ಣ ಗುಣಪಡಿಸಲಾಗುವುದಿಲ್ಲ, ಬರೋದಿಲ್ಲ. ಆದರೆ ಇದನ್ನ ತಾತ್ಕಾಲಿಕ ಶಮನ ಉಂಟು. ತಾತ್ಕಾಲಿಕ ಶಮನ ಅಂದ್ರೆ ಅವರು ರಕ್ತಸ್ರಾವಕ್ಕೆ ಒಳಗಾದಾಗ ಅವರ ರಕ್ತದಲ್ಲಿ ಕೊರತೆ ಆಗಿರುವ ಆ ಪ್ರೋಟೀನ್ ಅನ್ನ ಅವರ ರಕ್ತಕ್ಕೆ ಸೇರಿಸಿ ರಕ್ತಸ್ರಾವವನ್ನು ನಿಲ್ಲಿಸುವುದೇ ಪ್ರಪಂಚದಾದ್ಯಂತ ಇರುವ ಒಂದು ಏಕೈಕ ಚಿಕಿತ್ಸಾ ವಿಧಾನ. ಸರ್, ಎಷ್ಟು ದಿನದಲ್ಲಿ ಇದು ಕ್ಯೂರ್ ಆಗ್ಬೋದು ಮತ್ತೆ ಎಷ್ಟು ಹಣ ಖರ್ಚಾಗುತ್ತೆ? ಅಲ್ಲ, ಇದು ಹೇಳಿದಂಗೆ ಇದು ಕ್ಯೂರ್ ಪ್ರಶ್ನೆ ಈಗಂತೂ ಸದ್ಯ ಇಲ್ಲ, ಬಟ್ ಸಂಶೋಧನೆಗಳಾಗ್ತಾ ಇದೆ. ಜೀನ್ ಥೆರಪಿ ಬಂದ್ರೆ ಇದಕ್ಕೆ ಕ್ಯೂರ್ ಅಂತ ಹೇಳ್ಬೋದು. ಬಟ್ ಅಲ್ಲಿವರೆಗೂ ಓನ್ಲಿ ಕೇರ್ ಇಂದ ಕ್ಯೂರ್ ಹೋಗ್ತಾ ಇದ್ದೀವಿ. ಬಟ್ ಈ ಸದ್ಯದ ಪರಿಸ್ಥಿತಿಯಲ್ಲಿ ಕ್ಯೂರ್ ಆಗುವಂತ ದಿನಗಳು ಈಗಿಲ್ಲ. ಆದರೆ ಕೇರ್ ಅಂದ್ರೆ ಅವರು ರಕ್ತಸ್ರಾವಕ್ಕೊಳಗಾದಾಗ ಆ ಇಂಜೆಕ್ಷನ್ಗಳನ್ನ ಕೂಡಲೇ ಕೊಟ್ಟರೆ ರಕ್ತಸ್ರಾವ ನಿಲ್ಲುತ್ತೆ. ಅದರಲ್ಲಿ 2 ವಿಧಾನ ಇದೆ. ಒಂದು, ರಕ್ತಸ್ರಾವಕ್ಕೆ ಒಳಗಾದಾಗ ಚಿಕಿತ್ಸೆ ಕೊಡೋದು. ಆದರೆ ಪಾಶ್ಚಾತ್ಯ ದೇಶಗಳಲ್ಲಿ ಆ ಮಕ್ಕಳು ರಕ್ತಸ್ರಾವನೆ ಆಗದೆ ಇರೋ ಥರ ನಿಯಮಿತವಾಗಿ ಕೆಲವು ಇಂಜೆಕ್ಷನ್ಗಳನ್ನ ವಾರಕ್ಕೆ 3 ಇಂಜೆಕ್ಷನ್ 2 ಇಂಜೆಕ್ಷನ್ ಕೊಡ್ತಾರೆ. ಹಾಗಾಗಿ ಅವರು ರಕ್ತಸ್ರಾವಕ್ಕೆ ಒಳಗಾಗೋದೇ ಇಲ್ಲ. ಇದಕ್ಕೆ ನಾವು ಪ್ರೊಫ್ಲಾಕ್ಸಿಸ್ ಅಂತ ಹೇಳ್ತೀವಿ. ಆದರೆ ನಮ್ಮ ದೇಶದಲ್ಲಿ ಬಿಕಾಸ್ ಆಫ್ ದ ಫೈನಾನ್ಷಿಯಲ್ ಇಶ್ಯೂಸ್ ಇದು ಆನ್ ಡಿಮಾಂಡ್ ಟ್ರೀಟ್ಮೆಂಟ್. ಅಂದರೆ ಅವರು ರಕ್ತಸ್ರಾವಕ್ಕೆ ಒಳಗಾದಾಗಷ್ಟೇ ಅವರಿಗೆ ಚಿಕಿತ್ಸೆ ನೀಡುವ ಪದ್ಧತಿ ಇದೆ. ಆದರೆ ಇದರಿಂದ ನಾವು ಅಂಗವಿಕಲತೆಯನ್ನು ಸಂಪೂರ್ಣ ಪ್ರಿವೆಂಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದು ಪ್ರೊಫ್ಲಾಕ್ಸಿಸ್ ಇಂದ ಮಾತ್ರ ಸಾಧ್ಯ. ಯಾಕಂದರೆ ಹಿಮೋಫಿಲಿಯಾದಲ್ಲಿ ಆಗುವ ಅಂಗವಿಕಲತೆಯನ್ನು ಸಂಪೂರ್ಣವಾಗಿ ತಡೆಗಟ್ಟಬಹುದು. ಅದು ಪ್ರೊಫ್ಲಾಕ್ಸಿಸ್ ಎಂಬ ಚಿಕಿತ್ಸಾ ವಿಧಾನದಿಂದ ಮಾತ್ರ. ಈಗ ನಮ್ಮ ದೇಶದಲ್ಲಿ ತಯಾರಾಗ್ತಾ ಇರೋದ್ರಿಂದ ಹೊರದೇ ಆಮದು ಮಾಡಿಕೊಳ್ಳಿ ಇಂಪೋರ್ಟೆಡ್ ಮೆಡಿಸಿನ್ಸ್ ಇವು. ಸೊ ಒಂದೊಂದು ಇಂಜೆಕ್ಷನ್ನು ಕನಿಷ್ಠ ವರ್ಷಕ್ಕೆ 1 ರಿಂದ 1.5 ಲಕ್ಷ ಬರುತ್ತೆ ಇದು. ಅಥವಾ ಅಕಸ್ಮಾತ್ ಏನಾರ ಕಾಂಪ್ಲಿಕೇಶನ್ ಪ್ರಾಣಾಂತಿಕ ರಕ್ತಸ್ರಾವಗಳಾದರೆ ಲಕ್ಷಗಟ್ಟಲೆಯನ್ನು ಚಿಕಿತ್ಸೆ ಬರುತ್ತೆ. ಆದರೆ ನಾವು ಸರ್ಕಾರದ ಜೊತೆಗೆ ಅಡ್ವೊಕಸಿ ಮಾಡಿ ಮೊದಲ ಬಾರಿಗೆ ನಮ್ಮ ದೇಶದಲ್ಲಿ ಕರ್ನಾಟಕ ಸರ್ಕಾರ 2005ರಲ್ಲಿ ಈ ಔಷಧಿಗಳನ್ನ ಪೂರೈಸುವ ಒಂದು ವ್ಯವಸ್ಥೆ ಮಾಡಿದೆ. ಎಲ್ಲ ಜಿಲ್ಲಾ ಆಸ್ಪತ್ರೆಗಳಲ್ಲಿ ಈ ಔಷಧಿಗಳು ಸಿಗುವಂತೆ ಆಗಿದೆ. ಮತ್ತೆ ಮುಂದುವರಿದು ಇದನ್ನ ಪ್ರೊಫ್ಲಾಕ್ಸಿಸ್ ಕೂಡ ಇತ್ತೀಚೆಗೆ ನಮ್ಮ ಆರೋಗ್ಯ ಸಚಿವರು ಇದಕ್ಕೆ ಮನಸ್ಸು ಮಾಡಿ ನಮ್ಮ ಎಲ್ಲ ಜಿಲ್ಲಾ ಆಸ್ಪತ್ರೆಗಳಲ್ಲಿ ಈ ಪ್ರೊಫ್ಲಾಕ್ಸಿಸ್ ಚಿಕಿತ್ಸೆ ನೆಲೆಗೊಳ್ಳೋ ಥರ ಆಗಿದೆ. ಅಲ್ಲದೆ ನಮ್ಮಲ್ಲಿ ಒಂದು ಮೊಬೈಲ್ ಸರ್ವಿಸ್ ಯೂನಿಟ್ ನಮ್ಮಲ್ಲೇ ಮಾಡ್ತಾ ಇದ್ವಿ. ಇದನ್ನು ಸರ್ಕಾರಕ್ಕೆ ನಾವು ನಿವೇದನೆ ಮಾಡಿದಾಗ ಇಡೀ ರಾಜ್ಯದಾದ್ಯಂತ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ 108 ಮುಖಾಂತರ ಅವರಿಗೆ ಪ್ರಾಣಾಂತಿಕ ರಕ್ತಸ್ರಾವಗಳಿಗೆ ಚಿಕಿತ್ಸೆ ಒದಗಿಸುವ ಒಂದು ಯೋಜನೆ ಅಪ್ರೂವಲ್ ಆಗಿದೆ ಅಂತ ಹೇಳ್ಬೋದು.